ಬಂದ್ರೆ ನಾವು ಈಗ ಏನ್ ಸಮಸ್ಯೆ ಆಗ್ತಿದೆ ಅಂದ್ರೆ ಈ ಬ್ರಹ್ಮಪುತ್ರ ನದಿಗೆ ಚೀನಾ ಡ್ಯಾಮ್ ಅನ್ನ ಕಟ್ಟೋದಿಕ್ಕೆ ಹೊರಟಿದೆ. ಯಾವ ರೀತಿಯಾದಂತಹ ಡ್ಯಾಮ್ ಅಂದ್ರೆ ಅದು ಜಗತ್ತಿನಲ್ಲೇ ಅತಿ ದೊಡ್ಡ ಡ್ಯಾಮ್ ಅಂತ ಹೇಳಿ ಕರೆಸ್ಕೊಳ್ತಾ ಇದೆ. ಅಲ್ಲಿ ಜಲ ವಿದ್ಯುತ್ ಅನ್ನ ಅಪಾರ ಪ್ರಮಾಣದ ಜಲ ವಿದ್ಯುತ್ ಅನ್ನ ಉತ್ಪಾದನೆ ಮಾಡೋದಕ್ಕೆ ಚೀನಾ ಹೊರಟಿದೆ. ವಿಪರೀತ ಅಂದ್ರೆ ವಿಪರೀತ ಬಂಡವಾಳವನ್ನ ಚೀನಾ ಹೂಡಿಕೆ ಮಾಡ್ತಾ ಇದೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೇಗೆ ಏನು ಎತ್ತ ಅಂತ ಹೇಳಿ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನಿಮ್ಮಲ್ಲೊಂದು ಪ್ರೀತಿಯ ಮನವಿ, ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ಬಹಳ ಚರ್ಚೆ ಮಾಡ್ತಿರುವಂತಹ ವಿಚಾರ ಅಂದ್ರೆ ಅದು ನೇಪಾಳದ ಪ್ರವಾಹಕ್ಕೆ ಸಂಬಂಧಪಟ್ಟ ಹಾಗೆ. ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ನಾಪತ್ತೆ ಆದಂಥವರ ಸಂಖ್ಯೆಯೂ ಕೂಡ ಏರಿಕೆ ಆಗ್ತಾ ಇದೆ. ಇನ್ನೊಂದು ಕಡೆಯಿಂದ ಸಾಕಷ್ಟು ಭಾರತೀಯ ಪ್ರವಾಸಿಗರು ಕೂಡ ಈ ಪ್ರವಾಹದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಇವತ್ತು ನೇಪಾಳದ ಪ್ರವಾಹ ಎಲ್ಲಾ ಕಡೆಗಳಲ್ಲೂ ವಿಪರೀತ ಚರ್ಚೆ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮನುಷ್ಯನ ದುರಾಸೆ, ಮನುಷ್ಯನ ಸ್ವಾರ್ಥ, ಅಭಿವೃದ್ಧಿ ಅಂತ ಮನುಷ್ಯನ ಹಿಂದೆ ಓಡ್ತಾ ಇದ್ದಾನೆ. ಪ್ರಕೃತಿಯ ಮೇಲೆ ನಿರಂತರವಾಗಿ ದೌರ್ಜನ್ಯವನ್ನು ಎಸಗ್ತಾ ಇದ್ದಾನೆ. ಪ್ರಕೃತಿ ತಾನೇ ಎಷ್ಟು ಅಂತ ಅದನ್ನು ತಡ್ಕೊಳ್ಳೋಕೆ ಸಾಧ್ಯ? ಒಂದಲ್ಲ ಒಂದು ದಿನ ತಿರುಗಿಸಿ ಕೊಡುತ್ತಲ್ಲ. ಈಗ ಅಲ್ಲಿ ಆಗ್ತಾ ಇರೋದು ಕೂಡ ಅದೇ. ಹಿಂದಿನ ವಿಡಿಯೋದಲ್ಲಿ ನೇಪಾಳ ಪ್ರವಾಹಕ್ಕೆ ಅಸಲಿ ಕಾರಣ ಏನು, ಏನೇನಾಗಿದೆ ಸಂಪೂರ್ಣವಾಗಿ ವಿವರಿಸಿದ್ದೇನೆ. ಈ ವಿಡಿಯೋದಲ್ಲಿ ಇನ್ನೊಂದು ವಿಚಾರವನ್ನ ನಿಮ್ಮ ಗಮನಕ್ಕೆ ತರಬೇಕು. ಅದೇನು ಅಂದ್ರೆ ಚೀನಾ ಭಾರತದ ಬುಡಕ್ಕೆ ಇದೀಗ ಬಾಂಬ್ ಇಡುವಂತ ಕೆಲಸವನ್ನ ಮಾಡ್ತಾ ಇದೆ. ಅದು ವಾಟರ್ ಬಾಂಬ್ ಅಂತ ಕರೆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದು ಯಾವ ರೀತಿಯಾಗಿ ಅಂದ್ರೆ ಡ್ಯಾಮ್ ನಿರ್ಮಾಣವನ್ನ ಮಾಡುವ ಮೂಲಕವಾಗಿ. ಎಲ್ಲಿ ಅಂದ್ರೆ ಈಗ ಇವತ್ತೇನು ಪ್ರವಾಹ ಪರಿಸ್ಥಿತಿ ಉಂಟಾಗಿದೆಯೋ ನೇಪಾಳದಲ್ಲಿ, ಭೂಕಂಪ ವಲಯ ಅಂತ ಏನ್ ಕರಿತೀವಿ, ಅದೇ ಜಾಗದಲ್ಲಿ ಇದೀಗ ಚೀನಾ ಒಂದು ಕೆಲಸವನ್ನ ಮಾಡ್ತಾ ಇದೆ, ಡ್ಯಾಮ್ ನಿರ್ಮಾಣ. ಅದು ಭಾರತಕ್ಕೆ ತೀರಾ ಆತಂಕಕಾರಿಯಾಗಿರುವಂತ ವಿಚಾರ ಇದು. ಈಗೇನು ನೇಪಾಳದಲ್ಲಿ ಇಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ, ಇದರಿಂದಾದ್ರೂ ಚೀನಾ ಪಾಠ ಕಲಿಬೇಕಾಗಿತ್ತು. ಅದರ ಕಲಿಯುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅದೇನು ಅಂತ ನಾನು ನಿಮಗೆ ಈಗ ಕಾಣಿಸ್ತಿರುವಂಥ ಮ್ಯಾಪ್ ಮೂಲಕ ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತೇನೆ. ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ನೀಟಾಗಿ. ಅದನ್ನ ಹೇಳೋಕ್ಕೂ ಮುನ್ನ ನೇಪಾಳದೊಂದು ಚಿಕ್ಕದಾಗಿ ರಿಪೀಟ್ ಮಾಡಿಬಿಡ್ತೀನಿ, ಯಾಕಂದ್ರೆ ಹಿಂದಿನ ವಿಡಿಯೋನ ಯಾರು ನೋಡಿಲ್ಲ ಅಂದ್ರೆ ಅರ್ಥ ಆಗಲಿ ಎನ್ನುವಂಥ ಕಾರಣಕ್ಕಾಗಿ ಚುಟುಕಾಗಿ ಒಂದು ಸ್ವಲ್ಪ ಗಮನಿಸಿಬಿಡೋಣ ಏನಾಗಿದ್ದು ನೇಪಾಳದಲ್ಲಿ ಎನ್ನುವಂಥ ರೀತಿಯಲ್ಲಿ. ಬಂಧುಗಳೇ, ಗಮನಿಸ್ತಾ ಇದ್ದೀರಿ, ಟಿಬೇಟ್ ಚೀನಾ ವಶದಲ್ಲಿ ಇರುವಂಥ ಟಿಬೇಟ್, ಈ ಕಡೆ ಚೀನಾ, ಕೆಳಗಡೆ ನೇಪಾಳ, ಅದರ ಕೆಳಗಡೆ ಭಾರತ. ಇದು ನಿಮಗೆ ಹಿಮಾಲಯ ಪ್ರದೇಶ. ಇಲ್ಲಿ ಏನಾಗಿದೆ ಅಂದ್ರೆ ಹಿಮಪಾತ ಅಥವಾ ಹಿಮ ಸರೋವರ ಒಡೆದಿದೆ. ಅದಕ್ಕೆ ನಾನಾ ಕಾರಣಗಳಿದ್ದಾವೆ. ಜಾಗತಿಕ ತಾಪಮಾನ ಏರಿಕೆ, ಇಲ್ಲಿ ವಿಪರೀತವಾದಂತಹ ಅಭಿವೃದ್ಧಿ ಚಟುವಟಿಕೆಗಳು, ಹೀಗೆ ಬೇಕಾದಷ್ಟು ಕಾರಣಗಳೆಲ್ಲವೂ ಕೂಡ ಇದ್ದಾವೆ. ಒಟ್ಟಾರೆಯಾಗಿ ಇಲ್ಲಿ ಹಿಮಪಾತ ಆಗಿದೆ. ದೊಡ್ಡದಾಗಿರುವಂತಹ ಮಂಜುಗಡ್ಡೆಗಳು ಏನಾಗಿದ್ದಾವೆ, ಈ ಬೋಟೆಕೋಶಿ ಎನ್ನುವಂತ ನದಿಗೆ ಬಂದು ಬಿದ್ದಿದ್ದಾವೆ. ಬೋಟೆಕೋಶಿ ನದಿಯಲ್ಲಿ ಹಿಮಗಡ್ಡೆಗಳು ಬಿದ್ದಂತ ಕಾರಣಕ್ಕಾಗಿ ಕೃತಕವಾದಂತ ಅಣೆಕಟ್ಟು ನಿರ್ಮಾಣ ಆಗಿದೆ. ಈ ಕೃತಕವಾದಂಥ ಅಣೆಕಟ್ಟು ನಿರ್ಮಾಣ ಆಗ್ತಾ ಇದ್ದ ಹಾಗೆ ಇಲ್ಲಿ ನೀರಿನ ಆ ಪ್ರಮಾಣ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. ಹಿಮದಿಂದ ಕರಗಿದ ನೀರು, ಮೊದಲೇ ಹರಿತಿದ್ದಂಥ ನೀರು ಎಲ್ಲ ಪ್ರಮಾಣ ಜಾಸ್ತಿ ಆಗಿದೆ. ಆ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದ ಹಾಗೆ ಈ ಕೃತಕ ಅಣೆಕಟ್ಟು ದಿಢೀರ್ ಅಂತ ಹೇಳಿ ಒಡೆದಿದೆ. ಅದಾದ ಬಳಿಕ ನೀರು ರಭಸವಾಗಿ ನುಗ್ಗೋದಿಕ್ಕೆ ಶುರುವಾಗಿದೆ. ಮೊದಲು ಬೋಟೆಕೋಶಿ ನದಿ, ಅದಾದ ಬಳಿಕ ತ್ರಿಶೂಲಿ ನದಿ, ಇಲ್ಲಿ ರಸುವಾ ಜಿಲ್ಲೆ, ನೌಕೋಟ್ ಜಿಲ್ಲೆ, ದಾಡಿಂಗು ಜಿಲ್ಲೆ, ಹೀಗೆ ಸುತ್ತಮುತ್ತ ಎಲ್ಲ ಪ್ರದೇಶಗಳನ್ನು ಕೂಡ ಅದು ಕಂಪ್ಲೀಟ್ ಆಪೋಷಣ ತೆಗೆದುಕೊಳ್ತಾ ಮುನ್ನುಗ್ಗಿದೆ. ಕೊನೆಗೆ ಭಾರತ ಕಡೆಗೆ ಬರುವಂಥ ಈ ನಾರಾಯಣಿ ಅಥವಾ ಗಂಡಕ್ ಅಂತ ಏನು ಕರಿತೀವಿ, ಅಲ್ಲೂ ಕೂಡ ನೀರಿನ ಪ್ರಮಾಣ ಜಾಸ್ತಿಯಾಗಿ ಈಗ ಭಾರತದ ಬಿಹಾರ, ಯುಪಿ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಆತಂಕಕಾರಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಏನಾಯ್ತು ಅಂದ್ರೆ ಈ ಹಿಮಗಡ್ಡೆಗಳು ಕುಸಿದು ಬೀಳ್ತಾ ಇದ್ದ ಹಾಗೆ ಕಂಪನದ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಎಷ್ಟರ ಮಟ್ಟಿಗೆ ಅಂದ್ರು ಅಂದ್ರೆ ಅದು ಭೂಕಂಪ ಆದಂಥ ರೀತಿಯಲ್ಲಿಯೇ. ಇದು ನಿಮಗೆ ಅರ್ಥ ಆಯಿತು ಅನ್ಕೊಳ್ತೀನಿ. ಸೀದಾ ಈಗ ಚೀನಾದ ವಿಚಾರಕ್ಕೆ ಹೋಗೋಣ. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಈಗ ಚೀನಾದ ವಿಚಾರಕ್ಕೆ ಬರೋಣ. ಬಂಧುಗಳೇ, ಗಮನಿಸ್ತಾ ಇದ್ದೀರಿ, ನೀಟಾಗಿ ಒಂದೊಂದನ್ನೇ ಅರ್ಥ ಮಾಡ್ಕೊಳ್ತಾ ಹೋಗಿ. ನಾನು ಆಗಲೇ ಹೇಳ್ತಾ ಇದ್ದೆ, ಮನುಷ್ಯನ ಹಸ್ತಕ್ಷೇಪ ಒಂದಷ್ಟು ಸೂಕ್ಷ್ಮ ಪ್ರದೇಶದಲ್ಲಿ ಜಾಸ್ತಿ ಆದಷ್ಟು, ಅಭಿವೃದ್ಧಿ ಅಂತ ನಾವು ಓಡೋದಕ್ಕೆ ಶುರುವಾದಷ್ಟು ಅದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಇವತ್ತು ನಮ್ಮ ರಾಜ್ಯ ಅಂತ ತೆಗೆದುಕೊಂಡಾಗ ಈಗ ನನ್ನೂರು ಆಗುಂಬೆ, ಅಲ್ಲಿ ಸುರಂಗ ಮಾರ್ಗವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಇದೆಲ್ಲ ನೋಡಿದಾಗ ನಿಜವಾಗ್ಲೂ ಆತಂಕ ಶುರುವಾಗ್ಬಿಟ್ಟಿದೆ. ಅಲ್ಲೇನಾದ್ರೂ ಸುರಂಗ ಮಾರ್ಗ ಹೌದು ಈಗೇನೋ ನಮಗೆ ಚಂದ ಅನ್ಸುತ್ತೆ, ಆರಾಮಾಗಿ ಓಡಾಡಬಹುದು ಅನ್ಸುತ್ತೆ. ನಾನೀಗ ಆಗುಂಬೆವನಾಗಿ ಉಡುಪಿಗೆ ಹೋಗಬೇಕು ಅಂದರೆ ಸುರಂಗ ಮಾರ್ಗ ಇದ್ದಾಗ ಆಗುಂಬೆ ಘಾಟ್ ಏನೂ ಇಲ್ಲ, ಸುರಂಗ ಆರಾಮಾಗಿ ಓಡಾಡಬಹುದು ಅನ್ಸುತ್ತೆ. ಬಟ್ ಫ್ಯೂಚರ್ ಜನರೇಷನ್ ಯೋಚನೆ ಮಾಡಿದಾಗ ನಿಜವಾಗ್ಲೂ ಆತಂಕಕಾರಿಯಾಗಿರುವಂಥ ವಿಚಾರ. ಈಗ ಇಲ್ಲಿಗೆ ಬಂದರೆ ನಾವು ಈಗ ಏನು ಸಮಸ್ಯೆ ಆಗ್ತಿದೆ ಅಂದರೆ ಈ ಬ್ರಹ್ಮಪುತ್ರ ನದಿಗೆ ಚೀನಾ ಡ್ಯಾಮ್ ಅನ್ನು ಕಟ್ಟೋದಿಕ್ಕೆ ಹೊರಟಿದೆ. ಯಾವ ರೀತಿಯಾದಂಥ ಡ್ಯಾಮ್ ಅಂದರೆ ಅದು ಜಗತ್ತಿನಲ್ಲೇ ಅತಿ ದೊಡ್ಡ ಡ್ಯಾಮ್ ಅಂತ ಹೇಳಿ ಕರೆಸ್ಕೊಳ್ತಾ ಇದೆ. ಅಲ್ಲಿ ಜಲ ವಿದ್ಯುತ್ತನ್ನು, ಅಪಾರ ಪ್ರಮಾಣದ ಜಲ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಚೀನಾ ಹೊರಟಿದೆ. ವಿಪರೀತ ಅಂದ್ರೆ ವಿಪರೀತ ಬಂಡವಾಳವನ್ನು ಚೀನಾ ಹೂಡಿಕೆ ಮಾಡ್ತಾ ಇದೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೇಗೆ ಏನು ಎತ್ತ ಅಂತೇಳಿ. ಒಂದು ವೇಳೆ ಗಮನಿಸ್ತಾ ಇದ್ದೀರಿ, ಇದು ಭಾರತ,
ನಮ್ಮದೇ ಭಾರತದ ಈಶಾನ್ಯ ರಾಜ್ಯಗಳು ನೋಡ್ತಾ ಇದ್ರಿ, ಅರುಣಾಚಲ ಪ್ರದೇಶ, ಅಸ್ಸಾಮು, ಈ ಕಡೆ ಮೇಘಾಲಯ, ಮಣಿಪುರ, ಇಂಥ ರಾಜ್ಯಗಳು ಬರುತ್ತೆ. ಮೇಲ್ಗಡೆ ನಿಮಗೆ ಚೀನಾ ಕಾಣಿಸ್ತಾ ಇದೆ. ಈ ಕಡೆ ಚೀನಾದ ವಶದಲ್ಲಿ ಇರುವಂಥ ಟಿಬೆಟ್. ಚೀನಾ ಹೇಳುತ್ತೆ ಟಿಬೆಟ್ ಸ್ವಾಯತ್ತ ಪ್ರದೇಶ ಅಂತ, ಅದ್ರ ಕಂಟ್ರೋಲ್ ಇರೋದು ಪೂರ್ತಿ ಚೀನಾ ಕೈಯಲ್ಲೇ. ನಿಮಗಿಲ್ಲಿ ಕೆಳಗಡೆ ಒಂಚೂರು ಈ ಕಡೆ ಬಂದರೆ ನಿಮಗಿಲ್ಲಿ ನೇಪಾಳ ಕಾಣುತ್ತೆ. ಇದೇ ನೇಪಾಳದಲ್ಲಿ ಇವತ್ತು ದೊಡ್ಡ ಮಟ್ಟಿಗಿನ ದುರಂತ, ಪ್ರವಾಹ ಅಂಥದ್ದೆಲ್ಲವೂ ಕೂಡ ಸಂಭವಿಸಿ ಬಿಟ್ಟಿದೆ. ಮೊದಲಿಗೆ ಈ ಬ್ರಹ್ಮಪುತ್ರ ನದಿಯನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋಣ. ಇದು ಬ್ರಹ್ಮಪುತ್ರ ನದಿ, ನೀವು ನೋಡ್ತಾ ಇದ್ದೀರಲ್ಲ ಈ ಬ್ಲೂ ಕಲರ್ನಲ್ಲಿ ಇದು ಬ್ರಹ್ಮಪುತ್ರ ನದಿ. ಇದಕ್ಕೊಂದೊಂದು ಭಾಗದಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ. ಇಲ್ಲಿ ಟಿಬೆಟ್ನಲ್ಲಿ ಇದು ಹುಟ್ಟುತ್ತಲ್ಲ, ಇಲ್ಲಿ ಹೋಗುತ್ತಲ್ಲ, ಟಿಬೆಟ್ನಲ್ಲಿ ಯಾರ್ಲುಂಗ್ ಸಾಂಗ್ಪೋ ಅಂತ ಹೇಳಿ ಕರೀತಾರೆ. ಟಿಬೆಟ್ನಲ್ಲಿ ಅದು ಅರುಣಾಚಲ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ಸಿಯಾಂಗ್ ಅಂತ ಹೇಳಿ ಕರೀತಾರೆ. ಕೆಳಗಡೆ ಅಸ್ಸಾಂ ಕಡೆಗೆ ಬರುವಾಗ ಅದು ಬ್ರಹ್ಮಪುತ್ರ ಆಗುತ್ತೆ. ಅದು ಸೀದಾ ಆಮೇಲೆ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಬಾಂಗ್ಲಾದೇಶದಲ್ಲಿ ಅದನ್ನ ಜಮುನಾ ಅಂತ ಹೇಳಿ ಕರೀತಾರೆ. ಹೆಚ್ಚು ಕಡಿಮೆ 2900 ಕಿಲೋಮೀಟರ್ ಹರಿಯುತ್ತೆ. ಅತಿ ಉದ್ದವಾಗಿರುವಂಥ ನದಿ. ಅದರ ರಭಸವೂ ಕೂಡ ವಿಪರೀತ ಇರುತ್ತೆ. ಭಾರತದಲ್ಲಿ ಹೆಚ್ಚು ಕಡಿಮೆ 900 ಕಿಲೋಮೀಟರ್, ಬಾಂಗ್ಲಾದಲ್ಲಿ 300 ಕಿಲೋಮೀಟರ್, ಚೀನಾದಲ್ಲಿ ಹೆಚ್ಚು ಕಡಿಮೆ 1700 ಕಿಲೋಮೀಟರ್ ಹರಿಯುವಂಥ ನದಿ ಅದು. ಈಗ ನದಿ ಹೇಗೆ ಹರಿಯುತ್ತೆ ಅಂತ ನಾವು ಗಮನಿಸೋದಾದ್ರೆ, ಇಲ್ಲಿ ಇದು ಹಿಮಾಲಯ ಪ್ರದೇಶ. ನೀವು ಬಹಳ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದು ಹಿಮಾಲಯ ಪ್ರದೇಶ, ಓಕೆನಾ. ಇಲ್ಲಿ ಬ್ರಹ್ಮಪುತ್ರ ನದಿ ಇಲ್ಲಿಂದ ಶುರುವಾಗುತ್ತೆ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ರಿ, ಟಿಬೆಟ್ನ ಈ ಭಾಗದಲ್ಲಿ ಅಥವಾ ಹಿಮಾಲಯದ ಆ ಭಾಗದಿಂದ ಶುರುವಾಗುತ್ತೆ. ಸೀದಾ ಇದು ಹೀಗೆ ಬರುತ್ತೆ. ಹೀಗೆ ಬಂದು ಇಲ್ಲೊಂದು ಗ್ರೇಟ್ ಬೆಂಡ್ ಅಂತ ಹೇಳಿ ಕರಿತೀವಿ. ಒಂದು ದೊಡ್ಡದಾಗಿರುವಂಥ ಯೂಟರ್ನ್ ರೀತಿಯಲ್ಲಿ ತೆಗೆದುಕೊಂಡು ಅದಾದ ಬಳಿಕ ಸೀದಾ ಬಂದು ಅದು ಅರುಣಾಚಲ ಪ್ರದೇಶದ ಮೂಲಕ ಭಾರತಕ್ಕೆ ಎಂಟ್ರಿ ಕೊಡುತ್ತೆ. ಭಾರತದ ತುದಿಯವರೆಗೆ ಹರಿದು ಅದಾದ ಬಳಿಕ ಅಸ್ಸಾಂ ಕಡೆಗೆ ಹೋಗಿ ಅಲ್ಲಿಂದ ಸೀದಾ ಅದು ಬಾಂಗ್ಲಾದೇಶಕ್ಕೆ ಎಂಟ್ರಿ ಕೊಟ್ಟು ಅದಾದ ಬಳಿಕ ಅದು ಸಮುದ್ರವನ್ನು ಸೇರುತ್ತೆ. ಇದು ಬ್ರಹ್ಮಪುತ್ರ ನದಿ ಹರಿಯುವಂಥ ರೀತಿ. ಈಗ ಚೀನಾ ಏನು ಮಾಡೋದಕ್ಕೆ ಹೊರಟಿದೆ ಅಂತ ನಾವು ಗಮನಿಸೋದಾದ್ರೆ, ಮೊದಲೇ ಈ ಬ್ರಹ್ಮಪುತ್ರ ನದಿಗೆ ಅಲ್ಲಲ್ಲಿ ಸಣ್ಣ ಸಣ್ಣ ಅಣೆಕಟ್ಟೆಗಳು ಅಂಥದ್ದೆಲ್ಲವೂ ಕೂಡ ಇದ್ದಾವಲ್ಲ. ಈಗ ಬ್ರಹ್ಮಪುತ್ರ ನದಿ ಈ ಗ್ರೇಟ್ ಬೆಂಡ್ ತೆಗೆದುಕೊಂಡು ಆ ಬೆಂಡ್ ಎಂಡಾಗಿ ಭಾರತದ ಕಡೆಗೆ ಬರುವಂಥ ಸಂದರ್ಭದಲ್ಲಿ, ಅಂದರೆ ಅರುಣಾಚಲ ಪ್ರದೇಶದ ಮೂಲಕ ಎಂಟ್ರಿ ಕೊಡುವ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಭಾರತದ ಗಡಿಯಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ಮೆಡಾಗ್ ಎನ್ನುವಂಥ ಒಂದು ಜಿಲ್ಲೆ ಇದೆ. ಟಿಬೆಟ್ನ ಮೆಡಾಗ್ ಎನ್ನುವಂಥ ಜಿಲ್ಲೆ. ಇಲ್ಲಿ ದೊಡ್ಡದಾಗಿರುವಂಥ ಡ್ಯಾಮ್ ಅನ್ನು ಕಟ್ಟೋದಕ್ಕೆ ಹೊರಟಿದೆ. 2025ರಲ್ಲಿ ಶುರುವಾಗಿ ಹೋಗಿತ್ತು. ಈಗಾಗಲೇ ಅಲ್ಲಿ ಸುರಂಗ ನಿರ್ಮಾಣ, ಅದು ಇದು ಎಲ್ಲ ರೀತಿಯಾದಂಥ ಕಾಮಗಾರಿಯೂ ಕೂಡ ಆರಂಭ ಆಗಿದೆ. ಕೋಟಿ ಬಂಡವಾಳ, ಬಿಲಿಯನ್ ಗಟ್ಟಲೆ ಬಂಡವಾಳವನ್ನು ಹೂಡಿಕೆ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ 60,000 ಮೆಗಾವ್ಯಾಟ್ ಜಲವಿದ್ಯುತ್ತನ್ನು ನಿರ್ಮಾಣ ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ಇದು ಚೀನಾದ ಪ್ಲಾನ್. ಈ ರೀತಿಯಾಗಿ ಡ್ಯಾಮ್ ಅನ್ನು ಅವರು ನಿರ್ಮಾಣ ಮಾಡ್ತಿದ್ದಾರೆ. ಈಗಾಗಲೇ ಚಟುವಟಿಕೆ ಆರಂಭ ಹೋಗಿದೆ. ಅದಕ್ಕೆ ತಿರುಗೇಟು ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಭಾರತ ಏನು ಮಾಡ್ತಿದೆ ಅಂದರೆ, ಈ ಅರುಣಾಚಲ ಪ್ರದೇಶದ ಸಿಯಾಂಗ್ ಅಂತ ಏನು ಕರಿತೀವಿ, ಇಲ್ಲಿ ಸಿಯಾಂಗ್ ಎನ್ನುವಂಥ ಒಂದು ಡ್ಯಾಮ್ ಅನ್ನು ಕಟ್ಟೋದಕ್ಕೆ ಹೊರಟಿದೆ. ಇನ್ನು ಕೆಲಸ ಏನು ಆರಂಭ ಆಗಿಲ್ಲ. ಭಾರತವು ಕೂಡ ದೊಡ್ಡ ಮಟ್ಟಿಗಿನ ಅಮೌಂಟನ್ನು ಹೂಡಿಕೆ ಮಾಡ್ತಾ ಇದೆ. ಎಷ್ಟು 6.7 ಲಕ್ಷ ಕೋಟಿಯಷ್ಟು ಹೂಡಿಕೆಯನ್ನು ಭಾರತ ಈಗಾಗಲೇ ಮಾಡ್ತಾ ಇದೆ ಅಲ್ಲಿ. ಅದರಿಂದ ಉಪಯೋಗ ಏನು ಎತ್ತ ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಭಾರತ ಇದನ್ನು ಮಾಡ್ತಾ ಇದೆಯಾ? ಈಗ ಎಷ್ಟಿರೋದು? ಈಗ ಸಮಸ್ಯೆ ಏನು? ಯಾಕೆ ಇದನ್ನು ವಾಟರ್ ಬಾಂಬ್ ಅಂತ ಕರಿತೀವಿ ಅಂದರೆ, ಒಂದು, ಈ ಬ್ರಹ್ಮಪುತ್ರ ನದಿಯ ಸಹಜವಾದಂಥ ಹರಿವಿಗೆ ಚೀನಾ ಒಂದು ಹಂತಕ್ಕೆ ತಡೆಯನ್ನು ಒಡ್ಡಿದ ಹಾಗಾಗತ್ತೆ. ಪೂರ್ತಿ ತಡೆಯನ್ನು ಒಡ್ಡೋದಕ್ಕೆ ಸಾಧ್ಯವೇ ಇಲ್ಲ, ಆದರೂ ಒಂದು ಹಂತಕ್ಕೆ ತಡೆಯನ್ನು ಒಡ್ಡಿದ ಹಾಗಾಗತ್ತೆ. ಅದು ಒಂದು ಬೇಸಿಕ್ ವಿಚಾರ. ಅದಾದ ಬಳಿಕ ಏನಾಗುತ್ತೆ ಅಂದರೆ, ಭಾರತ ಮತ್ತು ಚೀನಾ ನಡುವೆ ಅಂತಹ ಜಲ ಒಪ್ಪಂದ ಅಂಥದ್ದೇನೂ ಕೂಡ ಇಲ್ಲ. ಇರುವಂಥ ಒಂದು ಒಪ್ಪಂದ ಏನಪ್ಪ ಅಂದರೆ, ಈಗ ರಿಯಲ್ ಟೈಮ್ ಹೈಡ್ರೋಲಾಜಿಕಲ್ ಡೇಟಾ ಅಂತೇಳಿ ಕರಿತೀವಿ. ಅಲ್ಲಿ ನೀರಿನ ಪ್ರಮಾಣ ಹೇಗಿದೆ, ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ, ಅದನ್ನು ಹಂಚಿಕೊಳ್ಬೇಕು ಎನ್ನುವ ರೀತಿಯಲ್ಲಿ. ಆದರೆ ಇತ್ತೀಚೆಗೆ ಸಂಬಂಧ ಹಾಳಾದ ನಂತರ ಆ ಡೇಟಾವನ್ನು ಕೊಡೋದು ಕೂಡ ಚೀನಾ ನಿಲ್ಲಿಸಿಬಿಟ್ಟಿದೆ. ಆದರೆ ಯಾವುದೇ ಜಲ ಒಪ್ಪಂದ ಇಲ್ಲದಂಥ ಕಾರಣಕ್ಕಾಗಿ ಚೀನಾ ಏನು ಮಾಡುತ್ತೆ ಅಂದರೆ, ಅಲ್ಲಿ ಹೆಚ್ಚಿನ ನೀರಿನ ಸಂಗ್ರಹವನ್ನು ಮಾಡಿ ಭಾರತಕ್ಕೆ ನೀರಿನ ಸಮಸ್ಯೆಯನ್ನು ಉಂಟು ಮಾಡಬಹುದು ಅನ್ನೋದು ಒಂದು ಆತಂಕ. ಅಂದರೆ ಇಲ್ಲಿ ಈ ನೀರಿನ ಮೇಲೆ ಈ ಈಶಾನ್ಯ ರಾಜ್ಯಗಳು ಸಂಪೂರ್ಣವಾಗಿ ಡಿಪೆಂಡ್ ಆಗಿದ್ದಾವೆ. ಆ ರಾಜ್ಯವನ್ನೇ ಒಣಗಿಸುವಂಥ ಕೆಲಸವನ್ನು ಚೀನಾ ಮಾಡಬಹುದು ಅಂತ ಒಂದು. ಇಲ್ಲ ಅಂತಾದರೆ ಹೆಚ್ಚುವರಿ ನೀರನ್ನು ದಿಢೀರ್ ಅಂತ ಹೇಳಿ ಬಿಟ್ಟು ಭಾರತದ ಈಶಾನ್ಯ ರಾಜ್ಯಗಳು ಮುಳುಗುವ ರೀತಿಯಲ್ಲಿ ಮಾಡಬಹುದು ಅನ್ನೋದು ಇನ್ನೊಂದು ರೀತಿಯಾದಂಥ ಆತಂಕ. ಆ ಕಾರಣಕ್ಕಾಗಿ ಅದನ್ನು ವಾಟರ್ ಬಾಂಬ್ ಅಂತ ಹೇಳಿ ಕರಿತಾ ಇರೋದು. ಯುದ್ಧದಂತಹ ಸಂದರ್ಭದಲ್ಲಿ ಚೀನಾ ಇದನ್ನೇನಾದರೂ ಅಸ್ತ್ರವಾಗಿ ಬಳಸಿಕೊಂಡರೆ ಹೇಗೆ ಎನ್ನುವ ರೀತಿಯಲ್ಲಿ ಆತಂಕ ಸಹಜವಾಗಿ ಇದ್ದೇ ಇದೆ. ಯಾವುದೇ ಜಲ ಒಪ್ಪಂದ ಇಲ್ಲದ ಕಾರಣಕ್ಕಾಗಿ ಭಾರತದನ್ನ ನಿಲ್ಲಿಸೋದಕ್ಕಾಗ್ಲಿ ಅಥವಾ ಇನ್ನೊಂದೇನೋ ಮಾಡೋದಕ್ಕಾಗ್ಲಿ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಭಾರತ ಏನು ಮಾಡ್ತಿದೆ, ಕೌಂಟರ್ ಕೊಡೋದಕ್ಕೆ ಅರುಣಾಚಲ ಪ್ರದೇಶದಲ್ಲಿ ಏನು ಮಾಡಿದೆ ಅಂದರೆ, ಈ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಿದೆಯಲ್ಲ, ಇದರಿಂದ ಪ್ರಯೋಜನ ಏನಪ್ಪಾ ಅಂದರೆ, ದಿಢೀರ್ ಅಂತ ಹೇಳೋರು ಏನಾದರೂ ಹೆಚ್ಚುವರಿ ನೀರನ್ನು ಬಿಟ್ಟರು ಅಂತಾದರೆ ಭಾರತ ಈ ಡ್ಯಾಮ್ನ ಮೂಲಕ ಆ ನೀರನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ.
ನಿಧಾನಕ್ಕೆ ನೀರಿನ ಹರಿವನ್ನು ಸ್ವಲ್ಪ ಸ್ಲೋ ಮಾಡೋದಕ್ಕೆ ಆ ಡ್ಯಾಮ್ನ ಮೂಲಕ ಸಾಧ್ಯ. ಭಾರತವು ಕೂಡ ಈ ಡ್ಯಾಮ್ನ ಮೂಲಕ ಜಲವಿದ್ಯುತ್ ಉತ್ಪಾದನೆ ಅಂಥದ್ದೆಲ್ಲವನ್ನು ಕೂಡ ಮಾಡೋದಕ್ಕೆ ಹೊರಟಿದೆ. ಭಾರತ ಇನ್ನಷ್ಟು ಶುರು ಮಾಡಬೇಕಾಗಿದೆ. ಚೀನಾದಲ್ಲಿ ಈಗಾಗಲೇ ಕೆಲಸ ಎಲ್ಲವೂ ಕೂಡ ಆರಂಭ ಆಗ್ತಾ ಇದೆ. ಇವೆಲ್ಲವೂ ಕೂಡ ಬೇಸಿಕ್ ವಿಚಾರ. ನೀವು ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಇದನ್ನು ಕೇಳ್ಪಟ್ಟಿರ್ತೀರಿ, ಬಹಳ ಚರ್ಚೆ ಆಗ್ತಿರುವಂಥ ಸಂಗತಿ. ಆದರೆ ಈಗ ಇರುವಂಥ ಆತಂಕ ಏನು ಅಂದ್ರೆ, ನೇಪಾಳದ ವಿಚಾರ ಮುನ್ನೆಲೆಗೆ ಬಂದ ಸಂದರ್ಭದಲ್ಲಿ ಇರುವಂಥ ಆತಂಕ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಬಂಧುಗಳೇ, ಇದು ನಾವೆಲ್ಲರೂ ಚರ್ಚೆ ಮಾಡಬೇಕಾಗಿರುವಂಥ ವಿಚಾರ. ಇದು ಹಿಮಾಲಯದ ಭಾಗ. ಇದು ಇಲ್ಲೇನು ಗಮನಿಸ್ತಾ ಇದ್ದೀರಿ, ಹಿಮಾಲಯ ಭಾಗ ಇದು. ಇಲ್ಲಿ ಇದನ್ನು ಅತ್ಯಂತ ಸೂಕ್ಷ್ಮವಾದಂಥ ಪ್ರದೇಶ ಅಂತೇಳಿ ಕರಿತೀವಿ. ಸ್ವಲ್ಪ ಎಡವಟ್ಟಾದರೂ ಕೂಡ ಅಲ್ಲಿ ಹಿಮಪಾತ ಆಗತ್ತೆ, ಹಿಮ ಸರೋವರ ಒಡೆದು ಹೋಗಿಬಿಡುತ್ತೆ, ಆಗಾಗ ಭೂಕಂಪ ಅಂಥದ್ದೆಲ್ಲವೂ ಕೂಡ ನಿರಂತರವಾಗಿ ಆಗ್ತಾನೆ ಇರುತ್ತೆ. ಅಸ್ಸಾಂನಲ್ಲಂತೂ ಬಹಳ ದೊಡ್ಡ ಮಟ್ಟಿಗಿನ ಸಮಸ್ಯೆ ಎಲ್ಲವನ್ನು ಕೂಡ ಹಿಂದೆ ಸೃಷ್ಟಿ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ನಿರಂತರವಾಗಿ ಭೂಕಂಪ ಆಗಿ ಸಾಕಷ್ಟು ಜೀವಗಳು ಹೋಗ್ತಾನೆ ಇರುತ್ತೆ. ಈಗಂತೂ ಅದು ದೊಡ್ಡ ಪ್ರಮಾಣದಲ್ಲಿ ಆಗಿ ಹೋಗಿದೆ. ಈಗ ಚೀನಾ ಈ ಡ್ಯಾಮ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದೆಯಲ್ಲ, ಇದನ್ನು ಕೂಡ ನಾವು ಭೂಕಂಪ ವಲಯ ಅಥವಾ ಭೂಕಂಪ ರೇಖೆ ಅಂತ ಹೇಳಿ ಕರಿತೀವಿ. ಅಂದರೆ ಯಾವಾಗ ಬೇಕಾದರೂ ಭೂಕಂಪ ಆಗಬಹುದಾದಂಥ ಪರಿಸ್ಥಿತಿ ಇರುವಂಥ ಪ್ರದೇಶ ಅದು. ಅದೇ ಭೂಕಂಪ ರೇಖೆಯ ಮೇಲೆಯೇ ಇದೀಗ ಚೀನಾ ಏನು ಮಾಡ್ತಾ ಇದೆ ಅಂದರೆ, ಅಲ್ಲಿ ಈಗ ಡ್ಯಾಮ್ ಅನ್ನ ಕಟ್ಟೋದಿಕ್ಕೆ ಹೊರಟಿದೆ. ಅಪ್ಪಿ ತಪ್ಪಿಯಲ್ಲಿ ಭೂಕಂಪ ಆಯಿತು ಅಂತಾನೆ ಇಟ್ಕೊಳ್ಳಿ, ಡ್ಯಾಮ್ನ ತಳಭಾಗ ಸಡಿಲಗೊಳ್ತು ಅಂತಾನೆ ಇಟ್ಕೊಳ್ಳಿ, ಆ ಸಡಿಲಗೊಂಡಂತ ಕಾರಣಕ್ಕಾಗಿ ಏನಾದರೂ ಡ್ಯಾಮ್ ಒಡೆದು ಹೋಯ್ತು ಅಂತಾನೆ ಇಟ್ಕೊಳ್ಳಿ, ಏನಾಗಬೇಡ ಭಾರತದ ಪರಿಸ್ಥಿತಿ, ಆ ನೀರಿನ ಪ್ರಮಾಣ ದಿಢೀರ್ ಅಂತ ಹೇಳಿ ಇಲ್ಲಿ ಹೆಚ್ಚುವರಿಯಾಗಿ ಭಾರತ ಕೆಳಗಡೆ ಇಲ್ಲಿ ಎಂಥದ್ದೇ ಡ್ಯಾಮ್ ಅನ್ನ ಕಟ್ಟಿದ್ರೂ ಕೂಡ ಈ ಭೂಕಂಪ ಅಥವಾ ಇನ್ನೇನಾದರೂ ಪ್ರಾಕೃತಿಕ ವಿಕೋಪ ಸಂಭವಿಸಿದಂಥ ಸಂದರ್ಭದಲ್ಲಿ ಇಡೀ ಈಶಾನ್ಯ ರಾಜ್ಯವೇ ಮುಳುಗಿ ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ಇಲ್ಲಿ ಇರುವಂತ ಪ್ರಮುಖವಾದಂಥ ಆತಂಕ. ಅಲ್ಲಿ ಏನೇ ಪ್ರಾಕೃತಿಕ ವಿಕೋಪ ಸಂಭವಿಸಿದ್ರೂ ಕೂಡ ಅಂಥದ್ದು ಆಗತ್ತೆ. ಜೊತೆಗೆ ಇರುವಂಥ ಇನ್ನೊಂದು ಆತಂಕ ಏನಪ್ಪಾ ಅಂದ್ರೆ, ಈಗ ನೇಪಾಳದಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿ ಆಯ್ತಲ್ಲ, ಇದನ್ನು ಒಂದಷ್ಟು ಜನ ಚೀನಾವನ್ನು ಕೂಡ ದೂಷಿಸ್ತಾ ಇದ್ದಾರೆ. ಅಂದರೆ ಚೀನಾ ಇಲ್ಲಿ ವಿಪರೀತವಾದಂಥ ಅಭಿವೃದ್ಧಿ ಚಟುವಟಿಕೆಯನ್ನು ಮಾಡ್ತಾ ಇದೆ ಆ ಸೂಕ್ಷ್ಮ ಪ್ರದೇಶದಲ್ಲಿ. ದೊಡ್ಡ ದೊಡ್ಡ ಹೆದ್ದಾರಿ ನಿರ್ಮಾಣ, ಸುರಂಗ ಮಾರ್ಗ ನಿರ್ಮಾಣ, ಜೊತೆಗೆ ಡ್ಯಾಮ್ ನಿರ್ಮಾಣ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಈಗ ಏನಾಗ್ತಿದೆ ಅಂದರೆ, ಇಲ್ಲಿ ಈಗ ಡ್ಯಾಮ್ಗೋಸ್ಕರ ಇಲ್ಲಿ ಚೀನಾ ಏನು ಮಾಡ್ತಾ ಇದೆ, ದೊಡ್ಡ ಮಟ್ಟಿಗಿನ ಅಭಿವೃದ್ಧಿ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ. ಈ ಸುರಂಗ ನಿರ್ಮಾಣದಿಂದ ಹಿಡಿದು ಎಲ್ಲವನ್ನೂ ಕೂಡ ಮಾಡ್ತಾ ಇದೆ. ಈ ಅಭಿವೃದ್ಧಿ ಚಟುವಟಿಕೆಗಳಿಂದಲೂ ಕೂಡ ಈ ಪ್ರದೇಶದ ಮೇಲೆ ಒತ್ತಡ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ, ಅಥವಾ ಇನ್ನೊಂದಷ್ಟು ಸಮಸ್ಯೆ ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ. ಅದು ತಕ್ಷಣಕ್ಕೆ ಇಂಪ್ಯಾಕ್ಟ್ ಆಗದೆ ಇರಬಹುದು, ಪರಿಣಾಮ ಬೀರದೇ ಇರಬಹುದು, ಆದರೆ ಫ್ಯೂಚರ್ನಲ್ಲಿ ಹೇಳಕ್ಕಾಗಲ್ಲ ಯಾವ ರೀತಿಯಾದಂಥ ಪರಿಣಾಮವನ್ನು ಬೇಕಾದರೂ ಬೀರಬಹುದು. ಹಾಗಾದ್ರೆ ಇದು ಚೀನಾಗೆ ಗೊತ್ತಿಲ್ವಾ? ಬಹಳ ಚೆನ್ನಾಗಿ ಗೊತ್ತಿದೆ. ಚೀನಾದಲ್ಲೇ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಚೀನಾದಲ್ಲೇ ಒಂದಷ್ಟು ಮಂದಿ ಇದನ್ನು ದೂಷಿಸ್ತಾ ಇದ್ದಾರೆ, ಅಥವಾ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆ ಕೊಡುವಂತ ಕೆಲಸ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ಚೀನಾದ ಆಡಳಿತ ಅಥವಾ ಅಲ್ಲಿನ ಸರ್ಕಾರ ಮಾತ್ರ ಇದನ್ನು ಕೇರ್ ಮಾಡ್ತಾ ಇಲ್ಲ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಚೀನಾ ಈ ಡ್ಯಾಮ್ನ ಮೂಲಕವೇ ಒಂದು ಕುತಂತ್ರವನ್ನ ಮಾಡೋದಕ್ಕೆ ಹೊರಟಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಭಾರತಕ್ಕೆ ನಿಜವಾದಂಥ ಶತ್ರು ಯಾರು ಅಂದ್ರೆ, ಒಮ್ಮೊಮ್ಮೆ ಪಾಕಿಸ್ತಾನಗಿಂತಲೂ ನಾವು ಚೀನಾ ಅಂತ ಹೇಳಬೇಕಾಗತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಕುತಂತ್ರ ರಾಷ್ಟ್ರ ಚೀನಾ. ಹೀಗಾಗಿ ಈ ಡ್ಯಾಮ್ ಅನ್ನೇ ಅಂದ್ರೆ ಯುದ್ಧದಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ, ಈಗಲೇ ಅಂತಲ್ಲ, ಫ್ಯೂಚರ್ನಲ್ಲಿ ಯಾವಾಗ ಬೇಕಾದ್ರೂ ಆಗ್ಬೋದು, ಯುದ್ಧದಂತ ಪರಿಸ್ಥಿತಿ ನಿರ್ಮಾಣ ಆದರೆ ಇದನ್ನೇ ವಾಟರ್ ಬಾಂಬ್ ರೀತಿಯಲ್ಲಿ ಬಳಸೋದಕ್ಕೆ ಏನಾದರೂ ಪ್ಲಾನ್ ಮಾಡ್ತಿದ್ಯಾ? ಸಹಜವಾಗಿ ಎಲ್ರಿಗೂ ಕೂಡ ಅನುಮಾನ ಕಾಡ್ತದೆ. ಜೊತೆಗೆ ಭೂಕಂಪ ಆದರೂ ಕೂಡ, ಡ್ಯಾಮ್ ಒಡೆದೋದ್ರೂ ಕೂಡ ಚೀನಾ ಅಥವಾ ಟಿಬೆಟ್ಗೆ ಹೆಚ್ಚಿನ ಹಾನಿ ಇಲ್ಲ, ಅದರ ಹಾನಿ ಆಗೋದು ಸೀದಾ ಈ ಭಾರತಕ್ಕೆ. ಹೀಗಾಗಿ ಆದರೂ ಆಗಲಿ ಎನ್ನುವ ರೀತಿಯಲ್ಲಿ ಚೀನಾ ಯೋಚನೆ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಭಾರತ ವಿರೋಧ ವ್ಯಕ್ತಪಡಿಸಿದ್ರು, ಏನೇ ಮಾಡಿದ್ರು ಪ್ರಯೋಜನ ಆಗುವಂಥ ಸಾಧ್ಯತೆ ಕಡಿಮೆ. ಯಾಕಂದರೆ ಜಲ ಒಪ್ಪಂದಗಳು ಇಲ್ಲದಂಥ ಕಾರಣಕ್ಕಾಗಿ ಭಾರತ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಇಂಥದ್ದೊಂದು ಸಂಗತಿ ಇದೆ. ಈಗ ನೇಪಾಳದಲ್ಲಿ ಪ್ರವಾಹ ಎಲ್ಲ ಆದ ಬಳಿಕ ಸಹಜವಾಗಿ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಬಂಧುಗಳೇ, ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಅರ್ಥ ಆದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಏನು ಎತ್ತ ಅಂಥೇಳಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.